ಸ್ನೇಹಿತರೆ, ದಿಲ್ಲಿಯ ಕಾರು ಸ್ಫೋಟ ಉಗ್ರ ದಾಳಿ ಅನ್ನೋದು ಕನ್ಫರ್ಮ್ ಆಗಿದೆ. ದೇಶದ ರಕ್ಷಣಾ ಮಂತ್ರಿ, ಪ್ರಧಾನಮಂತ್ರಿ ಎಲ್ಲರ ಹೇಳಿಕೆಯಲ್ಲೂ ಕೂಡ ಇದು ರಿಫ್ಲೆಕ್ಟ್ ಆಗಿದೆ. ಈ ದಾಳಿ ಹೇಗೆ ನಡೀತು, ಇದರ ಹಿಂದೆ ಯಾರ್ಯಾರಿದ್ರು, ಕಾರ್ ಎಲ್ಲೆಲ್ಲಿ ಓಡಾಡಿತ್ತು, ಎಲ್ಲ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಜಮ್ಮು ಕಾಶ್ಮೀರದಿಂದ ಶುರುವಾಗಿ ಹರಿಯಾಣ, ಫರೀದಾಬಾದ್, ದಿಲ್ಲಿಯ ಮಸೀದಿ, ಕೊನೆಗೆ ಕೆಂಪುಕೋಟೆ ತನಕ ಇದರ ನೆಟ್ವರ್ಕ್ ಈಗ ಬಿಡಿಸ್ಕೊಳ್ತಾ ಇದೆ. ಸಾಕಷ್ಟು ಕ್ಯಾರೆಕ್ಟರ್ಸ್ ಬಂದಿದ್ದಾವೆ. ಡಾಕ್ಟರ್ಗಳ ಗ್ಯಾಂಗೇ ಇದೆ. ಎಲ್ಲ ಉಗ್ರರು ಇದರಲ್ಲಿ ಆಲ್ಮೋಸ್ಟ್ ಡಾಕ್ಟರ್ಸ್ ಇದ್ದಾರೆ. ಚೆನ್ನಾಗಿ ಓದಿರೋರು, ಮೆಡಿಕಲ್ ಡಾಕ್ಟರ್ಸ್, ಕಾಯಿಲೆ ಬಂದರೆ ಗುಣ ಮಾಡೋ ಡಾಕ್ಟರ್ಸ್. ಆದರೆ ಅವ್ರ ತಲೆಗೆ ಕಾಯಿಲೆ ಬಂದರೆ ಇಂಥ ಘಟನೆಗಳಾಗ್ತವೆ. ಡೀಟೇಲ್ ಆಗಿ ನಿಮಗೆ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ಸ್ನೇಹಿತರೆ, ನಾವು ಇದ್ರ ಬಗ್ಗೆ ಕೊಡೋ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗಬಾರ್ದು ಅಂದ್ರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈಗ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ನಡೆದಿರೋ ಈ ದಾಳಿಯನ್ನ UAPA ಕಾಯ್ದೆಯಡಿ ಕೇಸ್ ದಾಖಲಿಸಿಕೊಂಡಿರೋ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಹೆಚ್ಚಿನ ತನಿಖೆಗಾಗಿ ಕೇಸನ್ನ NIA ಅಂದರೆ ರಾಷ್ಟ್ರೀಯ ತನಿಖಾ ದಳಕ್ಕೆ ವರ್ಗಾವಣೆ ಮಾಡ್ತಾ ಇದ್ದಾರೆ. ಉಗ್ರ ನಿಗ್ರಹ ದಳ ಕೂಡ ತನಿಖೆ ಶುರು ಮಾಡಿದೆ. ಇದುವರೆಗಿನ ಮಾಹಿತಿ ಪ್ರಕಾರ ಇದು ಆತ್ಮಾಹುತಿ ದಾಳಿ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಅದರಲ್ಲೂ ಕೂಡ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಪಾಕ್ಗೆ ಕೊಟ್ಟಂತ ಪೆಟ್ಟಿಗೆ, ಅಲ್ಲಿ ಏನು ದೊಡ್ಡ ಪ್ರಮಾಣದಲ್ಲಿ ಧ್ವಂಸ ಮಾಡಿ ಹಾಕ್ತು ಉಗ್ರ ನೆಲೆಗಳನ್ನು ಭಾರತ, ಅದಕ್ಕೆ ಸೇಡು ತೀರಿಸಿಕೊಳ್ಳೋ ರೀತಿಯಲ್ಲಿ ಜೈಷ್ ಉಗ್ರ ಸಂಘಟನೆ ಹಾಕಿದ್ದ ಪ್ಲಾನ್ ಅನ್ನೋದು ಬಯಲಾಗ್ತಾ ಇದೆ. ಇನ್ನೂ ದೊಡ್ಡ ದಾಳಿಗೆ ಪ್ಲಾನ್ ಮಾಡಿದ್ರು. ಸರಣಿ ದಾಳಿಗಳನ್ನ ಭಾರತದಾದ್ಯಂತ ನಡೆಸಿ ದೊಡ್ಡ ಪ್ರಮಾಣದಲ್ಲಿ ವಿಧ್ವಂಸವನ್ನು ನಡೆಸೋಕೆ ಪ್ಲಾನ್ ಮಾಡಿದ್ರು. ಸುಮಾರು 3,000 kg ಸ್ಫೋಟಕವನ್ನ ರೆಡಿ ಮಾಡಿಟ್ಕೊಂಡಿದ್ರು. ಆದರೆ ನಮ್ಮ ತನಿಖಾ ತಂಡಗಳು ಪ್ರೊಆಕ್ಟಿವ್ ಆಗಿ ಕಾರ್ಯಾಚರಣೆ ಮಾಡಿ ಫರೀದಾಬಾದ್ನಲ್ಲಿ 2,900 kg ಸ್ಫೋಟಕವನ್ನ ಸೀಸ್ ಮಾಡಿದ್ರು. ಉಗ್ರ ಡಾಕ್ಟರ್ಗಳನ್ನೆಲ್ಲ ಹಿಡಿದು ಹಾಕಿದ್ರು. ಅದರಲ್ಲಿ ಒಬ್ಬ ತಪ್ಪಿಸ್ಕೊಂಡಿದ್ದ, ಉಮರ್ ಅನ್ನೋ ಡಾಕ್ಟರ್. ಆತ ಫ್ರಸ್ಟ್ರೇಷನ್ ಅಲ್ಲಿ ಅಳಿದುಳಿದ ಸ್ಫೋಟಕವನ್ನ ಕಾರ್ನಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದಾಗ ಈ ಸ್ಫೋಟ ಆಗಿದೆ. ಆತ ಅದೇ ಜಾಗದಲ್ಲಿ ಸ್ಫೋಟ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ನ, ಅಥವಾ ತುಂಬಿಕೊಳ್ಳಿಗಾದ್ರೂ ಹೋಗಿ ಕದ್ಕೂರೋಕೆ ಅಥವಾ ಪ್ರಮುಖ ಟಾರ್ಗೆಟ್ ಅನ್ನ ಹೋಗಿ ಹಿಟ್ ಮಾಡೋಕೆ ಹೊರಟಿದ್ದಾಗ ದಾರಿಯಲ್ಲೇ ಸ್ಫೋಟ ಆಯ್ತಾ? ಇದೀಗ ತನಿಖೆ ನಡೀತಾ ಇದೆ. ಇದರ ಮೂಲವನ್ನ ಕೆದಕ್ತಾ ಹೋದಾಗ ಸೀದಾ ಜಮ್ಮು ಕಾಶ್ಮೀರದ ಒಂದು ಪೋಸ್ಟರ್ ನಿಂದ ಶುರುವಾಗ್ತಿದೆ. ಶ್ರೀನಗರದ ನೌಗಾಮ್ನಲ್ಲಿ ಅಕ್ಟೋಬರ್ ನಡುವೆ ಒಂದು ಪೋಸ್ಟರ್ ಅಂಟಿಸಲಾಗಿತ್ತು. ಜೈಷ್ ಸಂಘಟನೆಯನ್ನ ಹೊಗಳಿ ಭಾರತದ ವಿರುದ್ಧ ದಾಳಿ ನಡೆಸ್ತೀವಿ ಅಂತ ಬರೆದಿದ್ದ ಈ ಪೋಸ್ಟರ್ ಅವತ್ತು ಇಡೀ ಕಾಶ್ಮೀರವನ್ನ ಬೆಚ್ಚಿ ಬೀಳಿಸಿತ್ತು. ಯಾಕಂದ್ರೆ 2019ರಿಂದ ಇಲ್ಲಿ ತನಕ ಒಂದೇ ಒಂದು ಇಂತಹ ಪೋಸ್ಟರ್ ಅಲ್ಲಿ ಕಾಣಿಸ್ತಾ ಇರಲಿಲ್ಲ. ಆಪರೇಷನ್ ಮಹಾದೇವ್ ಮುನ್ನಡೆಸಿದ ಸಂದೀಪ್ ಚಕ್ರವರ್ತಿ ಅವರು ಹೇಳೋ ಪ್ರಕಾರ, ಯೋಧರು ಹೇಳೋ ಪ್ರಕಾರ, ಇಂಥ ಧೈರ್ಯವನ್ನ ಯಾರೂ ಆಮೇಲೆ ಮಾಡಿರಲಿಲ್ಲ 2019ರ ಬಳಿಕ. ಹೀಗಾಗಿ ನಮ್ಮ ಸೆಕ್ಯೂರಿಟಿ ಏಜೆನ್ಸಿಗಳು ಆ ಪೋಸ್ಟರ್ನ ತುಂಬಾ ಸೀರಿಯಸ್ ಆಗಿ ತಗೊಂಡ್ರು. ತಕ್ಷಣ ಜಂಟಿ ಕಾರ್ಯಾಚರಣೆ ಶುರು ಮಾಡಿದ ಪೊಲೀಸರು ಇದರ ಹಿಂದೆ ಯಾರಿದ್ದಾರೆ ಅಂತ ಹುಡುಕಾಟ ಶುರು ಮಾಡಿದ್ರು. CCTV ಫುಟೇಜ್ ಚೆಕ್ ಮಾಡಿದಾಗ ಇದರಲ್ಲಿ 3 ಉಗ್ರರು ಪತ್ತೆಯಾಗಿದ್ರು. ಇವರ ಬಗ್ಗೆ ವಿಚಾರಿಸಿದಾಗ ಈ ಮುಂಚೆ ಸೇನೆ ಮೇಲೆ ಕಲ್ಲು ತೂರಾಟ ಮಾಡಿದ ಆರೋಪ ಇತ್ತು. ಬಳಿಕ ಇವರ ಜನ್ಮ ಜಾಲಾಡಿದ ಮೇಲೆ ಈ ಉಗ್ರರಿಗೆ ಮೌಲ್ವಿಯೊಬ್ಬನೊಂದಿಗೆ ಲಿಂಕ್ ಇರೋದು ಕಂಡುಬಂತು. ಈ ಮೌಲ್ವಿ ಶೋಪಿಯಾನ್ ಬಳಿಯ ಮಸೀದಿಯಲ್ಲಿ ಹೆಸರಿಗೆ ಧರ್ಮ ಬೋಧನೆ ಮಾಡ್ತಿದ್ದ, ಆದರೆ ಒಳಗೊಳಗಡೆ ಉಗ್ರ ಆಗಿದ್ದ. ಈತನ ಹೆಸರು ಇರ್ಫಾನ್ ಅಹಮದ್ ಅಂತ ಪೊಲೀಸರು ಕಂಡುಕೊಂಡ್ರು. ಈತನನ್ನ ಹಿಡ್ಕೊಂಡು ಹೋಗಿ ಬೆಂಡೆತ್ತಿದ ಮೇಲೆ ಈತನ ನೆಟ್ವರ್ಕ್ ಬಯಲಾಗೋಕೆ ಶುರುವಾಗಿತ್ತು. ಈತನ ಮೊಬೈಲ್ನಲ್ಲಿ ಪಾಕ್ ಮೂಲದ ಜೈಷ್ ಉಗ್ರ ಉಮರ್ ಬಿನ್ ಖತಬ್ಗೆ ಲಿಂಕ್ ಇರೋ ಟೆಲಿಗ್ರಾಮ್ ಚಾನೆಲ್ ಇರೋದು ಪತ್ತೆಯಾಗಿತ್ತು. ಇದರಿಂದ ಇರ್ಫಾನ್ ನೇರವಾಗಿ ಉಗ್ರ ಗುಂಪುಗಳೊಂದಿಗೆ ಲಿಂಕ್ ಅನ್ನು ಹೊಂದಿದ್ದು ಕನ್ಫರ್ಮ್ ಆಯಿತು. ಭರ್ತಿ 2 ವಾರಗಳ ಕಾಲ ವಿಚಾರಣೆ ಬಳಿಕ ಈತ ಬರೀ ಕಾಶ್ಮೀರಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಹರಿಯಾಣ, ದಿಲ್ಲಿ, ಉತ್ತರ ಪ್ರದೇಶದಲ್ಲೂ ಕೂಡ ಅನುಯಾಯಿಗಳನ್ನ ಹೊಂದಿದ್ದ ಅನ್ನೋದು ಗೊತ್ತಾಯಿತು. ಅದಾದ್ಮೇಲೆ ಎಲ್ಲ ಅನುಯಾಯಿಗಳ ಮೂವ್ಮೆಂಟ್ಸ್ ಅನ್ನ, ತಯಾರಿಯನ್ನ ಸೂಕ್ಷ್ಮವಾಗಿ ಮಾನಿಟರ್ ಮಾಡಿದಾಗ ಜೈಷ್ ಭಾರಿ ದೊಡ್ಡ ಷಡ್ಯಂತ್ರ ನಡೆಸಿರುವುದು ಬಯಲಾಗಿತ್ತು. ಅಷ್ಟೇ ಅಲ್ಲ, ಇದೇ ಸಮಯಕ್ಕೆ ಗುಪ್ತಚರ ಏಜೆನ್ಸಿ ಕೂಡ ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಡ್ತು. ನವೆಂಬರ್ ಮೊದಲ ವಾರದ ಮಾಹಿತಿ ಪ್ರಕಾರ ಭಾರತದಲ್ಲಿ ದಾಳಿ ನಡೆಸೋಕೆ ದೊಡ್ಡ ಸಂಚೊಂದು ನಡೀತಾ ಇದೆ. ಜೈಷ್, ಲಷ್ಕರ್ ಎಲ್ಲರೂ ಸೇರ್ಕೊಂಡಿದ್ದಾರೆ ಅಂತ ಗುಪ್ತಚರ ಮಾಹಿತಿಗಳು ಹೊರಬಂದ್ವು. ಅದನ್ನ ಮಾಧ್ಯಮಗಳು ಕೂಡ ರಿಪೋರ್ಟ್ ಮಾಡಿದ್ವು. ನಾವು ಕೂಡ ನಿಮಗೆ ಮಾಹಿತಿ ಕೊಟ್ಟಿದ್ವಿ. ಇದರಿಂದ ಮತ್ತಷ್ಟು ಅಲರ್ಟ್ ಆದ ಏಜೆನ್ಸಿಗಳು ಇಡೀ ಕಾಶ್ಮೀರದಲ್ಲಿ ಸರ್ಚ್ ಶುರು ಮಾಡಿದ್ರು. ಫರೀದಾಬಾದ್ನಲ್ಲೂ ಕೂಡ ಇವರ ಚಟುವಟಿಕೆ ಇದ್ದಿದ್ದು ಕಂಡು ಬಂತು. ಇಲ್ಲಿ ಯಾವಾಗ ಫರೀದಾಬಾದ್ ಅನ್ನೋ ಹೆಸರು ಬಂತು, ಸೆಕ್ಯೂರಿಟಿ ಫೋರ್ಸಸ್ ಇನ್ನಷ್ಟು ಅಲರ್ಟ್ ಆದ್ರು. ಯಾಕಂದ್ರೆ ಫರೀದಾಬಾದ್ಗೆ ದಿಲ್ಲಿ ತುಂಬಾ ಹತ್ರ, ಹಾಗೆ ಕಾಶ್ಮೀರದ ಹೊರಗಿದ್ದ ಪ್ರದೇಶ. ಹೀಗಾಗಿ ಈ ಮೌಲ್ವಿಯೊಂದಿಗೆ ಸಂಬಂಧ ಹೊಂದಿದ್ದ ಎಲ್ಲರನ್ನ ವಿಚಾರಣೆಗೊಳಪಡಿಸಲಾಯಿತು. ಈ ಹೊತ್ತಲ್ಲಿ ಅಲ್ ಫಲಾ ಅನ್ನೋ ಯೂನಿವರ್ಸಿಟಿ ಡಾಕ್ಟರ್ಗಳು ಇದರ ಮೇನ್ ಪಾತ್ರಧಾರಿಗಳು ಅನ್ನೋದು ಗೊತ್ತಾಯಿತು, ಡಾಕ್ಟರ್ಸ್. ಸೊ IB ಸೆಕ್ಯೂರಿಟಿ ಏಜೆನ್ಸಿಗಳು ಸೀದಾ ಅಲ್ ಫಲಾ ಯೂನಿವರ್ಸಿಟಿ ಮೇಲೆ ರೇಡ್ ಮಾಡಿದ್ರು. ಅಲ್ಲಿ 4 ಉಗ್ರ ಹುಳುಗಳ ವಿರುದ್ಧ ಶೋಧ ಕಾರ್ಯ ಶುರುವಾಯಿತು. ಸರಿಯಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ, ಈ 4 ಉಗ್ರರು ಇದರಲ್ಲಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್. ಇದರಲ್ಲಿ ಪುಲ್ವಾಮಾ ಮೂಲದ ಮುಜಮ್ಮಿಲ್ ಗನಿ, ಹಾಗೆ ಸಹರಾನ್ಪುರ್ನ ಆದಿಲ್ ಅಹಮದ್ ಮತ್ತು ಲಕ್ನೋ ಮೂಲದ ಉಗ್ರ ಮಹಿಳೆ ಡಾಕ್ಟರ್ ಶಾಹೀನ್ ಸಯೀದ್ ಸಿಕ್ಕಿದ್ರು. ಈ ಉಗ್ರೆ ಮುಜಮ್ಮಿಲ್ನ ಗರ್ಲ್ ಫ್ರೆಂಡ್. ಉಗ್ರೆ
ಹಾಗೆ ಈ 3 ಜನರ ಜೊತೆಗೆ ಇನ್ನೊಬ್ಬ ಉಗ್ರ ಕೂಡ ಇದ್ದ. ಈತನನ್ನ ಡಾಕ್ಟರ್ ಉಮರ್ ಅಂತ ಗುರುತಿಸಲಾಗಿತ್ತು. ಸ್ನೇಹಿತರು, ಉಮರ್ ಅಂದರೆ ಬೇರೆ ಯಾರೂ ಅಲ್ಲ, ಈ ದಾಳಿಯಲ್ಲಿ, ಆತ್ಮಾಹುತಿ ದಾಳಿಯಲ್ಲಿ ತನ್ನನ್ನು ತಾನು ಸ್ಫೋಟಿಸಿಕೊಂಡು ಕಾರನ್ನು ಉಡಾಯಿಸಿರೋ ವ್ಯಕ್ತಿ ಇದೇ ಉಮರ್. ಈ ಉಮರ್ ಅದಿಲ್ ಅನ್ನೋ ಉಗ್ರನ ಸಹಾಯಕನಾಗಿದ್ದ. ಇವನ ಜೊತೆಗೆ ಹತ್ತಿರದ ಲಿಂಕ್ ಹೊಂದಿದ್ದ. ಸೊ ಈ ಅದಿಲ್ ಆಫೀಸಿಗೆ ಅಧಿಕಾರಿಗಳು ಎಂಟ್ರಿ ಕೊಟ್ಟ ನಂತರ ಅಲ್ಲಿ AK ಸೀರೀಸ್ನ ಬಂದೂಕು ಸಿಕ್ತು. ಇದರಿಂದ ಮತ್ತಷ್ಟು ತನಿಖೆ ತೀವ್ರಗೊಳಿಸಿದ ಪೊಲೀಸರು ಇವರ ಅಡ್ಡೆಗಳ ಮೇಲೆ ದಾಳಿ ಮಾಡಿದ್ರು. ಆಗ ಇವರ ಕಣ್ಣಿಗೆ ಜೈಷ್ ಉಗ್ರರ ಶಸ್ತ್ರಾಸ್ತ್ರಗಳ ಫ್ಯಾಕ್ಟ್ರಿನೇ ಸಿಕ್ತು. ಡಾಕ್ಟರ್ಗಳಾಗಿದ್ರು ಕೂಡ, ಸೈನ್ಸ್ ಓದ್ಕೊಂಡ್ಬಂದಿದ್ರು ಕೂಡ, ಮನುಷ್ಯನ ದೇಹದ ರೋಗವನ್ನು ಗುಣಪಡಿಸುವ ವ್ಯಕ್ತಿಗಳಾಗಬೇಕಾಗಿದ್ದವರು ಮೌಲ್ವಿಯಿಂದ ತಲೆಗೆ ಉಗ್ರವಾದದ ಕಾಯಿಲೆ ಹರಡಿಸ್ಕೊಂಡಿದ್ರು. ಸೊ ಈ ಡಾಕ್ಟರ್ಸ್ ದೇಶದಲ್ಲಿ ಅಸ್ಥಿರತೆ ಉಂಟು ಮಾಡೋಕೆ ದೊಡ್ಡ ಸಂಚು ಮಾಡಿದ್ದು ಬೆಳಕಿಗೆ ಬಂತು. ಇಲ್ಲಿ ಹಾಫೀಜ್ ಮೊಹಮ್ಮದ್ ಇಸ್ತಿಯಾಕ್ ಅನ್ನೋ ವ್ಯಕ್ತಿಯನ್ನ ಕೂಡ, ಮುಖ್ಯ ಪಾತ್ರಧಾರಿಯನ್ನ ಕೂಡ ಅರೆಸ್ಟ್ ಮಾಡಲಾಗುತ್ತೆ. ಈತ ಫರೀದಾಬಾದ್ನಲ್ಲಿ ಲಾಜಿಸ್ಟಿಕಲ್ ಸಪೋರ್ಟ್ ಕೊಡ್ತಾ ಇದ್ದ ಅಂತ ಗೊತ್ತಾಗುತ್ತೆ. ಹಾಗೆ ಇನ್ನೊಬ್ಬ ಜಮೀರ್ ಅಹಮದ್ ಅನ್ನೋದನ್ನ ಕೂಡ ಬಂಧಿಸಲಾಗುತ್ತೆ. ಈತ ಮೌಲವಿ ಇರ್ಫಾನ್ ಅಹಮದ್ ಸಲಹೆ ಮೇರೆಗೆ ಉಗ್ರ ಡಾಕ್ಟರ್ಗಳ ಗ್ಯಾಂಗ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಹಾಗೆ ಫರೀದಾಬಾದ್ನ ಕಾಲೇಜಿನಲ್ಲಿ 4ನೇ ವರ್ಷದ MBBS ಓದ್ತಾ ಇದ್ದ, ಡಾಕ್ಟರ್ ಓದ್ತಾ ಇದ್ದ ಮುಜಮ್ಮಿಲ್ ಶಕೀಲ್ ಅನ್ನೋದನ್ನ ಕೂಡ ಅರೆಸ್ಟ್ ಮಾಡಲಾಗುತ್ತೆ. ಜೊತೆಗೆ ಮುಜಮ್ಮಿಲ್ ಶಕೀಲ್ ಮತ್ತು ಅದಿಲ್ ಮನೆಯನ್ನ ಹುಡುಕಾಡಿದ ನಂತರ ಅಲ್ಲಿ ಇಡೀ ಭದ್ರತಾ ಏಜೆನ್ಸಿಗಳು ದಂಗಾಗಿ ಹೋಗ್ತಾರೆ. 2900 kg ತೂಕದ ಸ್ಫೋಟಕ ತಯಾರಿಸುವ ಮೆಟೀರಿಯಲ್ ಅನ್ನ ಸೀಸ್ ಮಾಡಲಾಗುತ್ತೆ. 360 kg ಅಮೋನಿಯಂ ನೈಟ್ರೇಟ್. ಆರಂಭದಲ್ಲಿ RDX ಅನ್ನೋ ಮಾಹಿತಿ ಬರುತ್ತೆ, ಆಮೇಲೆ ಅದು ಅಮೋನಿಯಂ ನೈಟ್ರೇಟ್ ಅಂತ ಹೇಳಿ ಮಾಹಿತಿ ಬಂತು. ಹಾಗೆ 20 ಟೈಮರ್ಸ್, 12 ಸೂಟ್ ಕೇಸ್, ಬಕೆಟ್ನಲ್ಲಿ ಸ್ಫೋಟಕ ದ್ರವ್ಯ, 4 ಬ್ಯಾಟರಿ, ರಿಮೋಟ್, ವಾಕಿ ಟಾಕಿ ಸೆಟ್, ಅತ್ಯಾಧುನಿಕ ಬಂದೂಕುಗಳು, ಮದ್ದುಗುಂಡುಗಳು, ಹಾಗೆ ಸ್ಫೋಟಕಗಳನ್ನು ಹೇಗೆ ತಯಾರಿಸಬೇಕು ಅನ್ನೋದರ ಕುರಿತು ಮ್ಯಾನ್ಯುಯಲ್ಸ್, ಬುಕ್ಲೆಟ್ಸ್, ಮ್ಯಾಗಝಿನ್ಸ್, ಭಾರತದಲ್ಲಿನ ಹಲವು ಸೂಕ್ಷ್ಮ ಜಾಗಗಳ ಮ್ಯಾಪ್ಸ್ ಎಲ್ಲವೂ ಸಿಗುತ್ತೆ. ಇದಾದ್ಮೇಲೆ ತನಿಖೆ ತೀವ್ರವಾಗುತ್ತೆ. ಈ ಚೈನ್ನಲ್ಲಿ ಇನ್ನೂ ಯಾರ್ಯಾರಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚೋ ಕಾರ್ಯ ನಡೀತಾ ಇರುತ್ತೆ. ಈ ಹೊತ್ತಲ್ಲಿ ದಿಲ್ಲಿಯಲ್ಲಿ ಒಂದು ಭಯಾನಕ ಸಂಚು ರೆಡಿಯಾಗುತ್ತೆ. ಪರಾರಿಯಾಗಿದ್ದ ಉಮರ್ ಹರಿಯಾಣದಿಂದ ಕೆಂಪುಕೋಟೆ, ಕಾಶ್ಮೀರದ ಪೋಸ್ಟರ್ನಿಂದ ಫರೀದಾಬಾದ್ನ ದಾಳಿ ತನಕ ಎಲ್ಲವೂ ಭದ್ರತಾ ಪಡೆಗಳು ಅಂದ್ಕೊಂಡಂತೆ ಆಗಿತ್ತು. ಅದನ್ನ ಭೇದಿಸಿದ್ರು. ಆದ್ರೆ ಇದರ ನಡುವೆ ಒಂದು ಎಡವಟ್ಟಾಗಿತ್ತು. ಉಗ್ರರ ವಿರುದ್ಧ ಕಾರ್ಯಾಚರಣೆ ಶುರುವಾಗ್ತಿದ್ದ ಹಾಗೆ ಅದೇ ದಿನ ಅಂದ್ರೆ ಸೋಮವಾರ ಬೆಳಗ್ಗೆ ಉಮರ್ ಒಬ್ಬ ಎಸ್ಕೇಪ್ ಆಗಿದ್ದ. ಆತ ಒಬ್ಬ ಸಿಕ್ಕಿರಲಿಲ್ಲ, ಫರೀದಾಬಾದ್ ಬಿಟ್ಟು ಓಡ್ ಹೋಗಿದ್ದ. ಈತನನ್ನ ಹಿಡಿಯೋಕೆ ನಮ್ಮ ಭದ್ರತಾ ಪಡೆಗಳು ಪ್ರಯತ್ನ ನಡೆಸ್ತಾನೆ ಇದ್ರು. ಫರೀದಾಬಾದ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ, ಆದರೆ ಇನ್ನೂ ಒಬ್ಬ ಮಿಸ್ ಆಗಿದ್ದಾನೆ, ಆತ ತಪ್ಪಿಸ್ಕೊಂಡಿದ್ದಾನೆ, ಆತನ ಬಳಿ ಶಸ್ತ್ರಾಸ್ತ್ರ ಇರಬಹುದು ಅನ್ನೋ ಇಂಟೆಲಿಜೆನ್ಸ್ ಮಾಹಿತಿ ಇತ್ತು. ಹುಡುಕಾಡ್ತಾ ಇದ್ರು. ಆದ್ರೆ ಈತ ಆನ್ ದ ರನ್ ಅನ್ನೋ ರೀತಿಯಲ್ಲಿ ಓಡ್ತಾ ಇದ್ದ. ದಿಲ್ಲಿ ಕಡೆಗೆ ಬಂದಿದ್ದ. ಜೊತೆಗೆ ದಿಲ್ಲಿ ಎಂಟರ್ ಆಗೋ ತನಕ ಇವನ್ ಕಾರ್ನಲ್ಲಿ ಇನ್ನಿಬ್ರು ಇದ್ರು ಅಂತ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದ್ರೆ ಸ್ಫೋಟ ಆಗೋ ವೇಳೆ ಅವರಿಬ್ರು ಇಳ್ಕೊಂಡಿದ್ರು, ಒಬ್ಬ ಮಾತ್ರ ಇದ್ದ, ಸ್ಫೋಟ ಮಾಡ್ಕೊಂಡು ಈತ ಹೋದ ಡಾಕ್ಟರ್ ಉಮರ್ ಅಂತ ಈಗ ಹೇಳ್ತಿದ್ದಾರೆ. ಇನ್ನಷ್ಟೇ ಕನ್ಫರ್ಮೇಶನ್ ಸಿಗಬೇಕು. ಈ ಹಳೆಯ ಹಂಡೆ i20 ಕಾರ್ ತಗೊಂಡು ಫರೀದಾಬಾದ್ನಿಂದ ಸೀದಾ ಬದರ್ಪುರ್ ಗಡಿಯ ಮೂಲಕ ಈತ ದಿಲ್ಲಿಯನ್ನ ಪ್ರವೇಶ ಮಾಡಿದ್ದ ಅನ್ನೋ ರೂಟ್ ಕೂಡ ಈಗ ಗೊತ್ತಾಗ್ತಾ ಇದೆ. ನಂತರ ಔಟರ್ ರಿಂಗ್ ರೋಡ್ ಮೂಲಕ ಹಳೆ ದಿಲ್ಲಿಗೆ ಬಂದು ಒಂದು ಮಸೀದಿಗೆ ಹೋಗ್ತಾನೆ. ರೆಡ್ ಫೋರ್ಟ್ ಪಕ್ಕದಲ್ಲಿರೋ ದಿಲ್ಲಿಯ ಐತಿಹಾಸಿಕ ಸುನೇರಿ ಮಸೀದಿ ಬಳಿ ಕಾರನ್ನ ಪಾರ್ಕ್ ಮಾಡ್ತಾನೆ. ಬರೋಬ್ಬರಿ 3 ಗಂಟೆಗೂ ಅಧಿಕ ಕಾಲ ಈ ಕಾರಲ್ಲಿ ಪಾರ್ಕ್ ಆಗಿರುತ್ತೆ. CCTV ಕ್ಯಾಮೆರಾದ ಪ್ರಕಾರ ಮಸೀದಿ ಪಕ್ಕದಲ್ಲಿರೋ ಪಾರ್ಕಿಂಗ್ ಸ್ಥಳಕ್ಕೆ 3:19ಕ್ಕೆ ಆಗಮಿಸಿ ಸಂಜೆ 6:48ವರೆಗೆ ಅಲ್ಲೇ ಇದ್ದ ಆತ. ಈ ಟೈಮ್ನಲ್ಲಿ ಉಮರ್ 1 ನಿಮಿಷ ಕೂಡ ಕಾರ್ನಿಂದ ಕೆಳಗೆ ಇಳಿದಿಲ್ಲ. ಜೊತೆಗೆ ಈ ಕಾರ್ ಡಾಕ್ಟರ್ ಉಮರ್ನ ಕೈಗೆ ಸೇರೋ ಮೊದಲು ಹಲವು ಸಹಚರರ ಕೈಯಲ್ಲಿ ಪಾಸ್ ಆಗಿತ್ತು ಅಂತ ಹೇಳಲಾಗ್ತಿದೆ. ಆದ್ರೆ ಇಲ್ಲಿ ಮಸೀದಿ ಬಳಿ ಬಂದು ಪಾರ್ಕ್ ಮಾಡಿದ ಬಳಿಕ 3 ಗಂಟೆ ಆಯ್ತಾ ಕಾದಿದ್ದಾನೆ. ಯಾರ್ದೋ ಇನ್ಸ್ಟ್ರಕ್ಷನ್ಗಾಗಿ ವೇಟ್ ಮಾಡೋ ತರ ವೇಟ್ ಮಾಡಿದ್ದಾನೆ. ನಂತರ 6:15 ಮೇಲೆ ಕಾರನ್ನ ಸೆಂಟ್ರಲ್ ದಿಲ್ಲಿ ಕಡೆಗೆ ಓಡಿಸೋಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಸುಭಾಷ್ ಮಾರ್ಗದಲ್ಲಿ ರೆಡ್ ಫೋರ್ಟ್ ಸಮೀಪದ ಮೆಟ್ರೋ ಗೇಟ್ ನಂಬರ್ 1ರಲ್ಲಿ ಸಿಗ್ನಲ್ ಬರುತ್ತೆ. ಅಲ್ಲಿ ಇವನಿಗೆ ಏನಾದ್ರೂ ಆಯ್ತು ಅಥವಾ ಆ ಸ್ಫೋಟಕನ ಅವಧಿ ಮೀರಿ ಟ್ರಿಗರ್ ಆಯ್ತು. ಒಟ್ನಲ್ಲಿ ಮೆಲ್ಲಗೆ ಬಂದ ಕಾರು ಅಲ್ಲಿ ಟ್ರಾಫಿಕ್ ನಲ್ಲಿ ನಿಲ್ಲುವಷ್ಟರಲ್ಲಿ ಭೂಮಿನ ನಡುಗು ಹೋಗೋ ರೀತಿ, ಕಿಲೋಮೀಟರ್ವರೆಗೂ ಕೂಡ ಸೌಂಡ್ ಕೇಳೋ ರೀತಿಯಲ್ಲಿ 10 ಮೀಟರ್ಗಳವರೆಗೆ ಶಾಕ್ ವೇವ್ ಹೋಗಿ ಎಲ್ಲವನ್ನ ಹೊಡೆದು ಹಾಕೋ ರೇಂಜ್ನಲ್ಲಿ ಸ್ಫೋಟ ಆಗುತ್ತೆ. 20ಕ್ಕೂ ಅಧಿಕ ವಾಹನಗಳು ಸುಟ್ಟು ಹೋಗಿ ಗ್ಲಾಸ್ ಎಲ್ಲ ಪುಡಿ ಪುಡಿಯಾಗಿ ಲೈಟ್ ಎಲ್ಲ, ಸ್ಟ್ರೀಟ್ ಲೈಟ್ ಎಲ್ಲ ಒಡೆದು ಹೋಗೋ ರೀತಿ ಸ್ಫೋಟ ಆಗುತ್ತೆ. ಈ ದಾಳಿಗೆ ದೊಡ್ಡ ಪ್ರಮಾಣದ ಅಮೋನಿಯಂ ನೈಟ್ರೇಟ್ ಬಳಸಿದ್ದಾರೆ ಅಂತ ಗೊತ್ತಾಗಿದೆ. ಅಮೋನಿಯಂ ನೈಟ್ರೇಟ್ ಫ್ಯೂಲ್ ಆಯಿಲ್ ಪತ್ತೆಯಾಗಿದೆ. ಸ್ನೇಹಿತರೆ, ಈ ಅಮೋನಿಯಂ ನೈಟ್ರೇಟ್ ಒಂದು ರೀತಿ ಬಿಳಿ ಸ್ಫಟಿಕದಂತಹ ರಾಸಾಯನಿಕ, ಸ್ಮೆಲ್ ಇರಲ್ಲ, ಹಾಗಂತ ಇದು ಇದ್ದಕ್ಕಿದ್ದಂತೆ ಸ್ಫೋಟನೂ ಆಗಲ್ಲ. ಇದಕ್ಕೆ ಬೇರೊಂದು ವಸ್ತುವನ್ನ, ತೈಲ ಅಥವಾ ಬೇರೆ ಪೆಟ್ರೋಲಿಯಂ ವಸ್ತುವನ್ನ ಅದಕ್ಕೆ ಕಾಂಬಿನೇಷನ್ ಮಾಡಿ ಇದನ್ನ ಸ್ಫೋಟಕದ ರೀತಿಯಲ್ಲಿ ಯೂಸ್ ಮಾಡುವಂಥದ್ದು. ಫ್ಯೂಲ್ ಆಯಿಲ್ ಜೊತೆ ಬಳಸಿದಾಗ ಅಮೋನಿಯಂ ನೈಟ್ರೇಟ್ ಇಂಧನ ಅಥವಾ ANFO ಇದು ಆಗೋದು. ಇದನ್ನ ಬ್ಯಾನ್ ಮಾಡೋಕ್ಕಾಗಲ್ವಾ ಅಂತ ನೀವು ಕೇಳಬಹುದು. ಆದರೆ ಇದನ್ನ ಪ್ರೈಮರಿಯಾಗಿ ನಮ್ಮಲ್ಲಿ ಕೃಷಿಗೆಲ್ಲ ಬಳಸ್ತಾರೆ, ಗೊಬ್ಬರಕ್ಕೂ ಯೂಸ್ ಮಾಡ್ತಾರೆ. ಜೊತೆಗೆ ಮೈನಿಂಗ್, ಕ್ವಾರಿಯಿಂಗ್, ಲಾರ್ಜ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಗಳಲ್ಲೂ ಕೂಡ ಬಳಸ್ತಾರೆ. ಆದರೆ ಕ್ರೂರ ಜೀವಿಗಳು ಹಿಂದಿನಿಂದಲೂ ಉಗ್ರ ಕೃತ್ಯಗಳು ಇದನ್ನ
ಆಲ್ಟರ್ ಮಾಡಿಕೊಂಡು ಬಳಸ್ತಾ ಇದ್ದಾರೆ. ಇದಕ್ಕೆ ಯಾವುದೇ ಮೊಳೆಗಳು, ಲೋಹದ ಚೂರುಗಳು ಆ ಥರದ್ದೆಲ್ಲ ಬೇಕಾಗಿಲ್ಲ. ಹಾಗಂತ ಇದೇನು ಭಾರತದಲ್ಲಿ ಮಾತ್ರ ಆಗ್ತಿದೆ ಅಂತಲ್ಲ. 1995ರಲ್ಲಿ ಅಮೆರಿಕದ ಒಕ್ಲಹಾಮಾದಲ್ಲಿ ನಡೆದ ದಾಳಿಯಲ್ಲೂ ಇದನ್ನೇ ಯೂಸ್ ಮಾಡಿದ್ರು. ಅವತ್ತು 2300 kg ಯೂಸ್ ಆಗಿತ್ತು. 168 ಜನರ ಪ್ರಾಣ ಹೋಗಿತ್ತು. 900 ಜನ ಗಾಯಗೊಂಡಿದ್ರು. ಇಡೀ ಅರ್ಧಕರ್ಧ ಬಿಲ್ಡಿಂಗ್ಗೆ ಉದುರು ಹೋಗಿತ್ತು. ಇತ್ತೀಚೆಗೆ ಪಾಕ್ನ ಉಗ್ರ ಮರಿಗಳಾದ ಜೈಷ್ಗಳು ಕೂಡ ಇದನ್ನ ಜಾಸ್ತಿ ಬಳಸೋಕೆ ಶುರು ಮಾಡಿದ್ರು. ಈಗ ದಿಲ್ಲಿ ಕಾರ್ ಸ್ಫೋಟದಲ್ಲೂ ಕೂಡ ಇದೇ ರೀತಿ ಮಾಡಿ ಅಮಾಯಕರ ಪ್ರಾಣ ತೆಗೆದಿದ್ದಾರೆ. ಇನ್ನು ಈ ಕಾರು ಈತನ ಕೈಗೆ ಹೇಗೆ ಸಿಕ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಬರ್ತಾ ಇದೆ. 2014ರ ಮಾರ್ಚ್ 18ನೇ ತಾರೀಕು ಗುರುಗ್ರಾಮ್ ಮೂಲದ ಮೊಹಮ್ಮದ್ ಸಲ್ಮಾನ್ ಅನ್ನೋ ವ್ಯಕ್ತಿ ಇದನ್ನ ಖರೀದಿ ಮಾಡಿದ್ದು. ಆತನ ಹೆಸರಲ್ಲೇ ಕಾರ್ ರಿಜಿಸ್ಟರ್ ಆಯಿತು ಫಸ್ಟ್. ಅದಾದ್ಮೇಲೆ ಇದೇ ಕಾರನ್ನ ಸಲ್ಮಾನ್ ದೇವೇಂದ್ರ ಅನ್ನೋ ವ್ಯಕ್ತಿಗೆ ಮಾರಾಟ ಮಾಡಿದ್ರು. ಈತ ದಿಲ್ಲಿಯ ಓಕ್ಲಾ ನಿವಾಸಿ. ಈ ದೇವೇಂದ್ರ ಇದೇ ಕಾರನ್ನ ಜಮ್ಮು ಕಾಶ್ಮೀರದ ಪುಲ್ವಾಮಾ ನಿವಾಸಿ ಅಮೀರ್ ಅನ್ನೋ ವ್ಯಕ್ತಿಗೆ ಸೇಲ್ ಮಾಡಿದ್ರು. ಇದೇ ಅಮೀರ್ ಈ Hyundai i20 ಕಾರನ್ನ ಡಾಕ್ಟರ್ ಉಮರ್ ಮಹಮ್ಮದ್ಗೆ ಕೊಟ್ಟಿತು. ಈ ಮಾಹಿತಿಯನ್ನೆಲ್ಲ ಕಾರ್ನ ಮೂಲ ಮಾಲೀಕ ಸದ್ಯ ಅರೆಸ್ಟ್ ಆಗಿರೋ ಮೊಹಮ್ಮದ್ ಸಲ್ಮಾನ್ ಆತನ ವಿಚಾರಣೆ ನಡೆಸಿದ ಬಳಿಕ ಹೊರಬಂದಿದೆ ಈ ಮಾಹಿತಿ. ಆದರೆ ಕಾರ್ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಮೂವ್ ಆಗ್ತಾ ಇದ್ರು ಕೂಡ ಮೂಲ ಮಾಲೀಕ ಮೊಹಮ್ಮದ್ ಸಲ್ಮಾನ್ ಹೆಸರಲ್ಲೇ ಉಳ್ಕೊಂಡಿತ್ತು. ಕರೆಕ್ಟಾಗಿ ಲೀಗಲ್ ಆಗಿ ಟ್ರಾನ್ಸ್ಫರ್ ಮಾಡ್ಕೊಳಕ್ ಹೋಗಿರಲಿಲ್ಲ. ಸದ್ಯ ಇಷ್ಟು ಬೆಳವಣಿಗೆಗಳಾಗಿದ್ದಾವೆ ಸ್ನೇಹಿತರೆ. ಖುದ್ದು PM ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಈ ಸಂಚುಕೋರರನ್ನ ಒಬ್ಬರನ್ನ ಕೂಡ ಬಿಡೋದಿಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತ ಮುಂದೆ ಏನು ಮಾಡುತ್ತೆ ಅನ್ನೋದು ಕೂಡ ಈಗಿರುವಂಥ ಪ್ರಶ್ನೆ. ನಾವು ಪುಲ್ವಾಮಾ ಆದಾಗ ರಿಯಾಕ್ಟ್ ಮಾಡಿದ್ವಿ, ಪಾಕಿಸ್ತಾನಕ್ಕೆ ಪಾಠ ಕಲಿಸಿದ್ವಿ. ಪಹಲ್ಗಾಮ್ ಆದಾಗ ನಾವು ಆಪರೇಷನ್ ಸಿಂಧೂರ್ ಮಾಡಿದ್ವಿ. ಈಗ ಭಾರತ ಏನು ಮಾಡುತ್ತೆ, ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಪಾಕಿಸ್ತಾನ ಲಿಂಕನ್ನು ಎಸ್ಟಾಬ್ಲಿಷ್ ಹೇಗೆ ಮಾಡುತ್ತೆ ಭಾರತ, ಎಲ್ಲ ಕುತೂಹಲ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿಯಲ್ಲಿ ನಾವು ಮಾಹಿತಿಯನ್ನು ಅತಿ ಶೀಘ್ರದಲ್ಲಿ ನೀಡ್ತಾ ಇದ್ದೇವೆ. ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಸ್ನೇಹಿತರೆ, ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನು ಕೂಡ ನೀವು ಕನ್ಸಿಡರ್ ಮಾಡಬಹುದು. ನಿಮ್ಮ ಜೀವನಕ್ಕೆ ವ್ಯಾಲ್ಯೂ ಆ್ಯಡ್ ಮಾಡಬಹುದಾದ ಉತ್ತಮ ಗುಣಮಟ್ಟದ ವರದಿಗಳನ್ನು ನಾವು ಮೆಂಬರ್ಸ್ ಓನ್ಲಿ ನಾವಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದೇವೆ. ಎಕ್ಸ್ಕ್ಲೂಸಿವ್ ಆಕ್ಸೆಸ್ ಇರುತ್ತೆ. ಹಾಗೆ ಲೈವ್ ಇಂಟರಾಕ್ಷನ್ನಲ್ಲೂ ಕೂಡ ನೀವು ಪಾಲ್ಗೊಳ್ಳಬಹುದು. ಹಾಗೆ ಇಂಡಿಪೆಂಡೆಂಟ್ ಜರ್ನಲಿಸಮ್ಗೆ ನೀವು ಬೆಂಬಲ ಕೊಟ್ಟಂತೆಯೂ ಕೂಡ ಆಗುತ್ತೆ ನಿಮ್ಮ ಪ್ರತಿಯೊಂದು ಮೆಂಬರ್ಶಿಪ್ ಕೂಡ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಮೆಂಬರ್ಸ್ ಕೂಡ ಆಗೋದನ್ನು ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.